ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ನಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಕನ್ನಡ ವ್ಯಾಕರಣದಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಕ್ರಿಯಾರೂಪಗಳು. ಈಗಾಗಲೇ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬಹಳ ಬೇಸಿಕ್ ಆಗಿ ಹೇಳ್ತಾ ಹೋಗಿದ್ದೀನಿ. ಫಸ್ಟ್ ಟೈಮ್ ನೋಡೋರಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಬಟ್ ಈಗ ಎಕ್ಸಾಮ್ ಪರ್ಪಸ್, ಪರೀಕ್ಷಾ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ. 10th ಏನು ಎಕ್ಸಾಮ್ ಹತ್ರ ಬರ್ತಾ ಇದೆ, CBSE ಮತ್ತೆ ಸ್ಟೇಟ್. ಆ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಉದಾಹರಣೆಗಳು. ನೀವು ಈ ಉದಾಹರಣೆ ನೋಡಿದ್ರೆ ಸಾಕು, ಎಂತಹ ಪ್ರಶ್ನೆ ಬಂದರೂ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಆರಾಮಾಗಿ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ಹೇಳಿದೆ ನಿಮಗೆ, ವಿದ್ಯಾರ್ಥಕ ಅಂತ ಹೇಳಿದ್ರೆ ವಿಧಿ ಪ್ಲಸ್ ಅರ್ಥ ವಿದ್ಯಾರ್ಥ. ವಿಧಿ ಅಂದ್ರೆ ಹೀಗೆ ಆಗ್ಬೇಕು ಅಂತ ಇರುತ್ತೆ. ಉದಾಹರಣೆ ಹಾರೈಕೆ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಕೃಪೆ ಆಗಿರ್ಬೋದು ದೇವರದು. ದೇವರಂದ್ರೆ ನಿನಗೆ ಒಳ್ಳೆಯದನ್ನು ಮಾಡಲಿ, ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಅದು ಆಶೀರ್ವಾದ, ಹಾರೈಕೆ ಅದೆಲ್ಲ ಬರ್ತದೆ. ಆಗಲಿ ಅಂತಾನೆ ಬರುತ್ತೆ. ಇದರಲ್ಲಿ ನಿಷೇಧಾರ್ಥಕ ಕೆಲಸ ಆಗಲ್ಲ ಅಂತ, ಕೆಲಸ ಆಗಲ್ಲ ಅಂತ ಬರೀಬೇಕು. ಸಂಭಾವನಾರ್ಥಕ ಕೆಲಸ ಆದ್ರೆ ಆಗ್ಬಹುದು, ಆಗದೇನೆ ಇರಬಹುದು. ಅದ್ರ ಕ್ರಿಯಾರೂಪಗಳು ಬಹಳ ಮುಖ್ಯ. ಕ್ರಿಯಾರೂಪಗಳಂದ್ರೆ ಕ್ರಿಯಾಪದ ಎಲ್ಲಿರುತ್ತೋ ಅದಷ್ಟೇ ಬದಲಾವಣೆ ಆಗುತ್ತೆ. ಇನ್ನೆಲ್ಲೂ ಬದಲಾವಣೆ ಆಗೋದಿಲ್ಲ. ಏನು ಸೆಂಟೆನ್ಸ್ ಇದೆ, ವಾಕ್ಯ ಇದೆ, ವಾಕ್ಯದಲ್ಲಿ ಎಲ್ಲೂ ಬದಲಾವಣೆ ಆಗಲ್ಲ. ಕ್ರಿಯಾಪದ ಎಲ್ಲಿರುತ್ತೋ ಅಲ್ಲಷ್ಟೇ ಬದಲಾವಣೆ ಆಗುತ್ತೆ. ಹಾಗೆ ನೋಡ್ತಾ ಹೋಗೋಣ. ನಾ ಟೈಮ್ ವೇಸ್ಟ್ ಮಾಡಲ್ಲ. ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಇದು ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ. ಇಷ್ಟೇ ನೋಡ್ಕೊಂಡ್ರೆ ಸಾಕು, ಎಂತ ಪ್ರಶ್ನೆ ಬಂದ್ರು ನೀವು ಆನ್ಸರ್ ಮಾಡ್ತೀರಾ. ಫಸ್ಟ್ ಒನ್, ರೈತರು ಬೆಳೆಯನ್ನು ಮಾರಿ ಉತ್ತಮ ಲಾಭ ಪಡೆದರು ಅಂತ ಇದೆ. ರೈತರು ಬೆಳೆಯನ್ನು ಮಾರಿ ಉತ್ತಮ ಲಾಭ ಪಡೆದರು. ಹಾಗಾದ್ರೆ ವಿದ್ಯಾರ್ಥಕ ಏನಾಗುತ್ತೆ? ವಿದ್ಯಾರ್ಥಕ ಇಲ್ಲಿ ಬರ್ದೆ, ವಿದ್ಯಾರ್ಥಕ ಅಂತ ಬರ್ದೆ. ಎಸ್, ವಿದ್ಯಾರ್ಥಕ. ಇಲ್ಲಿ ಪಡೆದರು ಇದೆ. ವಿದ್ಯಾರ್ಥಕದಲ್ಲಿ ಏನೇ? ಹಾರೈಕೆ, ಆಶೀರ್ವಾದ. ಪಡೆಯಲಿ ಏನ್ ಬರೀಬೇಕು? ಇದು ವಿದ್ಯಾರ್ಥಕ. ಪಡೆಯಲಿ ಅಂತ ಇದೆ. ಉತ್ತರ ಪಡೆಯಲಿ ಅಂತಾನೆ ಬರಬೇಕು. ಕೊನೆಗೆ ಲೀ ಬಂದೇ ಬರುತ್ತೆ. ಎಲ್ಲದಕ್ಕೂ ಲೀ ಬರಲ್ಲ. ಯಾವಾಗ ಬರಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಮಾತ್ರ ಪಡೆಯಲಿ, ಯಾಕಂದ್ರೆ ಅರ್ಥ ಬರುತ್ತೆ. ಅರ್ಥಕ್ಕೆ ತಕ್ಕಂಗೆ ಉತ್ತರನೂ ಸರಿ ಇದೆ. ಇನ್ನ ನಿಷೇಧಾರ್ಥಕ. ನಿಷೇಧಾರ್ಥಕ ನಿಷೇಧಾರ್ಥಕಕ್ಕೆ ಏನ್ ಬರುತ್ತೆ ನೋಡಿ. ನಿಷೇಧಾರ್ಥಕ ಅಂದ್ರೆ ಕೆಲಸ ಆಗಲ್ಲ ಅಂತ ಇದೆ. ಏನು? ರೈತರು ಬೆಳೆಯನ್ನು ಮಾರಿ ಉತ್ತಮ ಲಾಭ ಪಡೆದರು ಅಂತೆ. ಪಡೆದರುಗೆ ಪಡೆಯರು. ಯಾಕೆ ಬಂತು ನೋಡಿ. ಸಿಂಗುಲರ್ ಇಲ್ಲ ಇಲ್ಲಿ. ರೈತರು ಅಂದ್ರೆ ಪ್ಲೂರಲ್ಸ್ ಇದೆ, ಬಹುವಚನ ಇದೆ. ಆದ್ದರಿಂದ ಪಡೆಯರು. ರೈತನು ಇದ್ದಿದ್ರೆ ಪಡೆಯನು ಅಂತ ಬರ್ತಾ ಇತ್ತು. ರೈತನು ಇದ್ರೆ ಪಡೆಯನು. ಇಲ್ಲಿ ಬಹುವಚನ ಇರೋದ್ರಿಂದ ಪಡೆಯರು ಅಂತಾನೆ ಬರೀಬೇಕು. ಅದಕ್ಕೆ ನೋಡ್ಕೊಳ್ಬೇಕು ನೀವು ಎಕ್ಸಾಮ್ ನಲ್ಲಿ. ಇಲ್ಲಿ ಸಿಂಗಲ್ ಇರ್ದನ, ಪ್ಲೂರಲ್ ಇದನ. ಸಿಂಗುಲರ್ ಇದ್ರೆ ರೈತನು ಅಂತ ಬರುತ್ತೆ, ಪ್ಲೂರಲ್ಸ್ ಇದ್ರೆ ರೈತರು. ಆದ್ದರಿಂದ ಇಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಇಲ್ಲಿ ಚೇಂಜ್ ಮಾಡ್ಬೇಕು ನೀವು. ನೆಕ್ಸ್ಟ್ ಇನ್ನು ಸಂಭಾವನಾರ್ಥಕ. ಏನ್ ಬರುತ್ತೆ ನೋಡಿ. ಸಂಭಾವನಾರ್ಥಕ, ರೈತರು ಬೆಳೆಯನ್ನು ಮಾರಿ ಉತ್ತಮ ಲಾಭ ಪಡೆದರು ಇದೆ. ಪಡೆದಾರು ಅಂದ್ರೆ ಅರ್ಥ. ಪಡೆದ್ರೆ ಪಡೆದ್ರು, ಇಲ್ಲ ಅಂದ್ರೆ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ. ಪಡೆದಾರು ಎಷ್ಟು ಈಸಿ ನೋಡಿ. ಈ ದಾ ಇದೆಲ್ಲ, ದಾ ಇಳಿಸ್ಬಿಟ್ರೆ ಮುಗಿತು. ಅರ್ಥ ಬರ್ಬೇಕು, ದಾ ಇಳಿಸ್ಬಿಟ್ರೆ ಮುಗಿತು. ಇದು ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ. ಇನ್ನು ನೆಕ್ಸ್ಟ್ ಉದಾಹರಣೆ ಕೊಡ್ತೀನಿ, ನೀವು ಉತ್ತರ ಗೆಸ್ ಮಾಡಿ ನೋಡೋಣ. ಓಕೆ, ಇದರಲ್ಲಿ ಬಹಳ ಟ್ವಿಸ್ಟ್ ಇದೆ. ಈಗ ಇದರಲ್ಲಿ ಬಹಳ ಟ್ವಿಸ್ಟ್ ಇದೆ. ಉತ್ತರ ಪ್ರಶ್ನೆ ಹೆಂಗಾರು ಚೇಂಜ್ ಮಾಡ್ತಾ ಹೋಗ್ಬೋದು. ನೋಡ್ತಾ ಹೋಗಿ. ನಾನು ಒಂದು ಪ್ರಶ್ನೆ ಹಾಕ್ತೀನಿ ನಿಮಗೀಗ. ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಈಗ ಅದಕ್ಕಿಂತ ಮುಂಚೆ ಇನ್ನೊಂದು ನೋಡ್ಕೊಂಬೋಣ. ಇಲ್ಲಿದೆ, ನನ್ನ ತಂದೆಯು ನನಗೆ ಹೊಸ ಬಟ್ಟೆ ತರುತ್ತಾರೆ. ಇದೆ. ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ಬೋದು ಅನ್ಕೊಂಡ್ರೆ ಬಹಳ ಫಾಸ್ಟ್ ಆಗಿ ಬರೀತಾ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಇನ್ನ ಇದರಲ್ಲಿ ವಿದ್ಯಾರ್ಥಕ, ವಿ ಅಂದ್ರೆ ವಿದ್ಯಾರ್ಥಕ. ಏನು? ನನ್ನ ತಂದೆಯು ನನಗೆ ಹೊಸ ಬಟ್ಟೆ ತರುತ್ತಾರೆ. ಅದು ಹೋಗಿ ಏನು? ತರಲಿ. ನೆಕ್ಸ್ಟ್ ನಿಷೇಧಾರ್ಥಕ. ಏನು? ನನ್ನ ತಂದೆಯು ನನಗೆ ಹೊಸ ಬಟ್ಟೆ ತರರು. ಇಲ್ಲಿ ನೋಡಿ, ಯಾಕೆ ತರರು ಬರ್ದೆ? ತಂದೆ ಹಿರಿಯರು, ಆದ್ದರಿಂದ ಅವ್ರಿಗೆ ಅವರು ಇವರು ಅಂತೀವಲ್ಲ, ಹಾಗೆ ತರರು. ಅದೇ ಅಕಸ್ಮಾತ್ ಆಗಿ ಅಣ್ಣ ಆಗಿದ್ರೆ, ತಮ್ಮ ಆಗಿದ್ರೆ, ನನ್ನ ಅಣ್ಣನು ಅಂತಿದ್ರೆ ತರನು, ನನ್ನ ತಮ್ಮನು ತರನು. ಇಲ್ಲಿ ತಂದೆ ಆದ್ರಿಂದ, ದೊಡ್ಡವರಾದ್ರಿಂದ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಪದ ತರರು ಅಂತಾನೆ ಬರೀಬೇಕು. ಓಕೆ, ನೆಕ್ಸ್ಟ್ ಇನ್ನ ಸಂಭಾವನಾರ್ಥಕ. ನನ್ನ ತಂದೆಯು ನನಗೆ ಹೊಸ ಬಟ್ಟೆಯನ್ನು ತರುತ್ತಾರೆ. ಏನು? ತಂದಾರು. ತಂದ್ರು, ಇಲ್ಲಾರು ಇಲ್ಲ. ಏನ್ ಮಾಡ್ದೆ ನೋಡಿ. ಎಲ್ಲದನ್ನು ಹಾಗೆ ಇಳಿಸ್ಬೇಕು ಅಂತಿಲ್ಲ. ತಂದಾರು ಅರ್ಥ ಆಯ್ತು ಅನ್ಕೊಂಡೆ. ತಂದ್ರು, ಇಲ್ಲಾರೆ ಇಲ್ಲ. ನೆಕ್ಸ್ಟ್ ಇನ್ನೊಂದು 4 ಉದಾಹರಣೆ ಕೊಡ್ತೀನಿ ನಿಮಗೆ. ಮುಂದೆ ಉದಾಹರಣೆ ಇನ್ನು ಬಹಳ ಚೆನ್ನಾಗಿದ್ದಾವೆ. ಹಾಗೆ ಈಸಿಯಾಗಿ ಹೋಗೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಬಹಳ ಸುಲಭವಾಗಿ ನೋಡ್ತಾ ಹೋಗೋಣ ಉದಾಹರಣೆಗಳನ್ನ. ಕಾರ್ಯಕ್ರಮವು ಬಹಳ ಚೆನ್ನಾಗಿ
ಬಹಳ ಚೆನ್ನಾಗಿ ನಡೆಯಿತು. ಇಲ್ಲಿ ನೋಡಿ, ಇನ್ನು ವಿದ್ಯಾರ್ಥಿಗೆ ಏನ್ ಕೊಡ್ಬೇಕು? ಲಿ. ಕಾರ್ಯಕ್ರಮವು ಬಹಳ ಚೆನ್ನಾಗಿ, ಕ್ರಿಯಾಪದ ಇದೆ ಆದ್ರಿಂದ ಇಲ್ಲಷ್ಟೇ ಚೇಂಜ್ ಆಗುತ್ತೆ ಅಂತೆ, ಇನ್ನೆಲ್ಲೂ ಚೇಂಜ್ ಆಗಲ್ಲ ವಾಕ್ಯದಲ್ಲಿ. ಕಾರ್ಯಕ್ರಮವು ಬಹಳ ಚೆನ್ನಾಗಿ, ಇಲ್ಲೇ ಬರೆದ್ಬಿಡ್ತೀನಿ ವಿದ್ಯಾರ್ಥಕ. ಏನು? ನಡೆಯಲಿ. ಇದು ವಿದ್ಯಾರ್ಥಕ, ನಡೆಯಲಿ. ನೆಕ್ಸ್ಟ್ ನಿಷೇಧಾರ್ಥಕ. ಕಾರ್ಯಕ್ರಮವು ಬಹಳ ಚೆನ್ನಾಗಿ ನಡೆಯದು. ನಡೆಯಲ್ಲ ಅಂತ ಹೇಳೋದಕ್ಕೆ ನೇರವಾಗಿ ಹೇಳಂಗಿಲ್ಲ, ನಡೆಯದು ಅಂತಾನೆ ಬರಿಬೇಕು. ಇದು ವ್ಯಾಕರಣಬದ್ಧವಾಗಿ ಉತ್ತರ ಬರೆಯೋದಾದ್ರೆ. ಆಡು ಭಾಷೆಯಲ್ಲಿ ನಡೆಯಲಿಲ್ಲ, ನಡೆಯೋದಿಲ್ಲ ಅಂತ ಆಡು ಭಾಷೆಯಲ್ಲಿ ಹೇಳ್ಬಿಡ್ತೀವಿ. ಬಟ್ ವ್ಯಾಕರಣಬದ್ಧವಾಗಿ ಬರಿಬೇಕಾದ್ರೆ ಹೀಗೆ ಬರಿಬೇಕ್ರಿ. ಇನ್ನು ಸಂಭಾವನಾರ್ಥಕ. ಕಾರ್ಯಕ್ರಮವು ಬಹಳ ಚೆನ್ನಾಗಿ ನೋಡಿ ನಡೆದೀತು. ನೋಡಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ನಡೆಯಿತು ಅಲ್ಲ, ಈ ಪಕ್ಕ ದೀರ್ಘ ಕೊಡಬೇಡಿ. ಮತ್ ನೀವು ಹಿಂಗೆ ಈ ಪಕ್ಕ ದೀರ್ಘ ಕೊಟ್ಬಿಟ್ಟು ಅದೇ ಉತ್ತರ ಅನ್ಕೋಬೇಡಿ. ವಿದ್ಯಾರ್ಥಕತೆ ನಡೆಯಲಿ, ನಿಷೇಧಾರ್ಥಕ ನಡೆಯದು, ಸಂಭಾವನಾರ್ಥಕ ನಡೆದೀತು. ನಡೆದ್ರೆ ನಡೀತು, ಇಲ್ಲಾರೆ ಇಲ್ಲ ಅಂತ ಇದೇ ಉತ್ತರ ಆಗತ್ತೆ. ಎಲ್ಲದಕ್ಕೂ ದೀರ್ಘ ಕೊಡಬೇಡಿ ಮಧ್ಯ. ಇದು ಅರ್ಥ ಆಯ್ತು ಅನ್ಕೊಂಡೆ. ಇನ್ನ 3ನೇ ಉದಾಹರಣೆ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಬನ್ನಿ, ನೀವೇ ಉತ್ತರ ಗೆಸ್ ಮಾಡ್ತಾ ಹೋಗಿ. ನಾನು ಬರೆಯೋಕ್ಕಿಂತ ಮುಂಚೆ ಏನಾಗ್ಬೋದು ಅಂತ ನೆಕ್ಸ್ಟ್ ಆಗಿ ಕೊಡ್ತೀನಿ, ಅವಾಗ ನೀವೇ ಗೆಸ್ ಮಾಡಿ, ಯಾರು ಬೇಡ ಅಂತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ, ಕಬಡ್ಡಿ ಪಂದ್ಯ ವೀಕ್ಷಿಸಲು ಸಾವಿರಾರು ಜನರು ಇಲ್ಲಿ ಬರುವರು. ಬದಲಾವಣೆ ಇಲ್ಲೇ ಆಗ್ಬೇಕು, ಯಾಕೆ ಕ್ರಿಯಾಪದ. ಎಸ್, ಇಲ್ಲಿ ಬನ್ನಿ, ಇದು ವಿದ್ಯಾರ್ಥಕ. ನೆಕ್ಸ್ಟ್ ಇಲ್ಲೇನು ವಿದ್ಯಾರ್ಥಕ ಬಂದ್ರೆ ವಿದ್ಯಾರ್ಥಕ ಏನು? ಕಬಡ್ಡಿ ಪಂದ್ಯ ವೀಕ್ಷಿಸಲು ಸಾವಿರಾರು ಜನರು ಬರುವರು ಇದೆ. ಹಂಗಾರೆ ವಿದ್ಯಾರ್ಥಕ ಏನಾಗುತ್ತೆ? ಸಾವಿರಾರು ಜನ ಬರಲಿ. ಇಲ್ಲೇ ಬದಲಾವಣೆ ಆಗ್ಬೇಕ್ರಿ ಕ್ರಿಯಾಪದದಲ್ಲಿ, ಇನ್ನೆಲ್ಲೂ ಬದಲಾವಣೆ ಆಗಂಗಿಲ್ಲ. ಇನ್ನ ನಿಷೇಧಾರ್ಥಕ. ಕಬಡ್ಡಿ ಪಂದ್ಯ ವೀಕ್ಷಿಸಲು ಸಾವಿರಾರು ಜನರು ಏನ್ ಬರ್ಬೋದು ಉತ್ತರ ಗೆಸ್ ಮಾಡ್ಬೋದಾ? ಬರೋದಿಲ್ಲ ಅನ್ನಕ್ಕೆ. ಇನ್ನ ಸಂಭಾವನಾರ್ಥಕ. ಕಬಡ್ಡಿ ಪಂದ್ಯ ವೀಕ್ಷಿಸಲು ಸಾವಿರಾರು ಜನರು ಏನ್ ಬರ್ಬೋದು ಉತ್ತರ? ಅಂದ್ರೆ ಬಂದ್ರೆ ಬರ್ಬೋದು, ಇಲ್ಲಾರೆ ಇಲ್ಲ ಅನ್ನಕ್ಕೆ. ಬಂದಾರು, ಬಂದ್ರು, ಇಲ್ಲಾದ್ರೆ ಇಲ್ಲ. ನೋಡಿ ಹೀಗೆ ಬರಿಬೇಕು. ಉತ್ತರಕ್ಕೆ ಅರ್ಥ ಇರ್ಬೇಕು. ವಿದ್ಯಾರ್ಥಕ ಬರಲಿ, ನಿಷೇಧಾರ್ಥಕ ಬರರು, ಸಂಭಾವನಾರ್ಥಕ ಬಂದಾರು. ಇಲ್ಲಿ ಒಬ್ಬನೇ ಇದ್ರೆ ಬರಲಿ, ಬರನು, ಬಂದಾನು. ನೋಡಿ ಏಕವಚನ ಬಂದ್ರೆ ಏನ್ ಬರುತ್ತೆ, ಬಹುವಚನ ಬಂದ್ರೆ ಏನ್ ಬರುತ್ತೆ ಅಂತ. ಇದು ಅರ್ಥ ಆಯ್ತು ಅನ್ಕೊಂಡೆ. ಈಗ ಒಂದು ಉದಾಹರಣೆ ಹಾಕ್ತೀನಿ. ಆ ಉದಾಹರಣೆಗೆ ನೀವೇ ಉತ್ತರ ಮಾಡ್ಬೇಕು. ನಾನು ನಿಮ್ಮಿಂದನೇ ಉತ್ತರ ಗೆಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗಿ. ಇಲ್ಲಿದೆ, ನಾನು ಮೊದಲನೇದೇ ಹಾಕ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗ್ಬಹುದು ನಿಮಗೆ, ಬಟ್ ಉತ್ತರ ನೀವು ಬರಿಬೇಕು. ಟ್ರೈ ಮಾಡಿ, ಅದು ಉತ್ತರ ಏನಾರು ಬರಲಿ. ಉತ್ತರ ತಪ್ಪೋ ಸರಿನೇ ಗೊತ್ತಿಲ್ಲ, ನೀವು ಬರೀರಿ. ಇಲ್ಲಿದೆ ನೋಡಿ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಈಗ ಇದು ನೋಡಿ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಹಾಗಾದ್ರೆ ವಿದ್ಯಾರ್ಥಕ ಏನಾಗತ್ತೆ ಗೆಸ್ ಮಾಡಿ ನೋಡೋಣ. ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಬರಲಿ, ಈಗ ಏನ್ ಹೇಳಿದೆ, ವಿದ್ಯಾರ್ಥಕ ಯಾವಾಗ್ಲೂ ಏನ್ ಬರ್ಬೇಕು ಅಂದೆ, ಲೀ ಬರ್ಬೇಕು ಅಂದೆ. ಎಲ್ಲದಕ್ಕೂ ಲೀ ಬರಲ್ಲ ರೀ. ನೋಡಿ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಲಿ ಅಲ್ಲ ರೀ, ನೀವೆಲ್ಲರೂ ನಿಲ್ಲಲಿ ಅಲ್ಲ. ನೋಡಿ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ, ಉತ್ತರ ಗೆಸ್ ಮಾಡಿದ ಉತ್ತರ ಬರ್ತಾರೆ ನೋಡಿ. ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿರಿ, ನೀವೆಲ್ಲರೂ ನಿಲ್ಲಿರಿ. ಹಾಗಾದ್ರೆ ಇದಕ್ಕೆ ನಿಷೇಧಾರ್ಥಕ. ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿರಿ ವಿದ್ಯಾರ್ಥಕ ಆದ್ರೆ ನಿಷೇಧಾರ್ಥಕ ಏನಾಗ್ಬೋದು? ಸ್ವಲ್ಪ ಕಷ್ಟ ಆಗ್ತದೆ ಗೆಸ್ ಮಾಡಕ್ಕೆ ಅನ್ಕೊಂಡಿದ್ದೀನಿ. ನಿಲ್ಲಲಾರಿರಿ, ಇದೇ ಉತ್ತರ ಬರ್ತದೆ ಇದಕ್ಕೆ. ಯಾಕಂದ್ರೆ ನಿಲ್ಲರಿ ಸರಿ ಹೋಗಲ್ಲ ಉತ್ತರ, ಅದಕ್ಕೆ ಅರ್ಥ ಬರ್ತಾ ಇಲ್ಲ. ನಾನು ಹಾಕಿ ನೋಡಿದೆ ಆ ಪದಕ್ಕೆ, ಅದೇ ಉತ್ತರ ಬರ್ತಾ ಇಲ್ಲ. ವಿದ್ಯಾರ್ಥಕ ನಿಲ್ಲಿರಿ, ನಿಷೇಧಾರ್ಥಕ ನಿಲ್ಲಲಾರಿರಿ, ಸಂಭಾವನಾರ್ಥಕ ನಿಂತೀರಿ. ನಿಂತ್ರಿ ಇಲ್ಲಾರೆ ಇಲ್ಲ. ನೋಡಿ, ನಿಂತೀರಿ. ವಿದ್ಯಾರ್ಥಕ ನಿಲ್ಲಿರಿ, ನಿಲ್ಲಬೇಕು. ಯಾವಾಗ ನೋಡಿ ಅರ್ಥ ಮಾಡ್ಕೊಳ್ಬೇಕು. ನೀವು ಅಂದಾಗ ನಿಲ್ಲಿರಿ, ನೀವು ಅಂದಾಗ ನಿಷೇಧಾರ್ಥಕ ನಿಲ್ಲಲಾರಿರಿ, ಸಂಭಾವನಾರ್ಥಕ ನಿಂತೀರಿ. ಈಗ ನಾನು ಏನು ಮಾಡಲ್ಲ, ಇಲ್ಲೊಂದು ಪದ ಚೇಂಜ್ ಮಾಡ್ತೀನಿ, ಅದಕ್ಕೆ ಉತ್ತರ ಏನ್ ಬರ್ತದೆ ನೋಡ್ತೀನಿ. ಜಸ್ಟ್ ಒಂದೇ ಪದ ನೀವು ತೆಗಿತೀರಿ. ನೀವು ತೆಗದೆ, ನಾನು ನೀವು ತೆಗೆದ್ಬಿಟ್ಟೆ. ನೋಡಿ ಬೇರೆ ಹಾಕ್ತೀನಿ.
ಈಗ ಎಸ್, ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ನೀವೆಲ್ಲರೂ ನಿಲ್ಲಿರಿ ವಿದ್ಯಾರ್ಥಕ. ಈಗ ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ನಾನು ಒಂದೇ ಪದ ಚೇಂಜ್ ಮಾಡಿದೆ. ಈ ತರನೇ ಪ್ರಶ್ನೆ ಬರೋದು. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೋದ್ರೆ 1 ಮಾರ್ಕ್ಸ್ ಹೋದ್ರೆ ಯಾರು ಹೋಪ್ ಇಟ್ಕೊಂಡಿದ್ದೀರಾ 100 ಅಂತ 99 ಬಂದ್ಬಿಡ್ತೀರಾ. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರ ಎಲ್ಲದಕ್ಕೂ ಲೀನೇ ಬರಬೇಕು ಅಂತ ಏನೂ ಇಲ್ಲ. ಇಲ್ಲಿ ನೋಡಿ, ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು ಅಂತಿದೆ. ಹಂಗಾರೆ ವಿದ್ಯಾರ್ಥಕ ಏನಾಗುತ್ತೆ, ನೀವೆಲ್ಲರೂ ನಿಲ್ಲಿರಿ, ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿರಿ. ನೋಡಿ, ಅವರೆಲ್ಲರೂ ನಿಲ್ಲಲಿ. ಈಗ ಬಂತು ನೋಡಿ, ನಿಲ್ಲಲಿ, ಇದು ಲೀ ಬಂತು. ಅವಾಗಲೇ ನಿಲ್ಲಿರಿ ಬಂದಿತ್ತು. ನೀವೆಲ್ಲರೂ ನಿಲ್ಲಿರಿ, ಅವರೆಲ್ಲರೂ ನಿಲ್ಲಲಿ. ಹೌದಾ? ನಿಷೇಧಾರ್ಥಕ ಏನ್ ಬರುತ್ತೆ? ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಲಾರರು. ನೋಡಿ, ನಿಲ್ಲಲಾರರು, ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಲಾರರು. ಈಗ ಸಂಬಂಧಾರ್ಥಕ ಏನ್ ಬರುತ್ತೆ? ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಂತಾರು. ನಿಂತರು, ಇಲ್ಲಾರೆ ಇಲ್ಲ, ನಿಂತಾರು. ಮೋಸ್ಟ್ಲಿ ಸರಿ ಇದೆ ಅಂತ ನೋಡಿದ್ವಿ. ನೀವು ಗೆಸ್ ಮಾಡಿ. ಹೀಗೆ ಎಲ್ಲದಕ್ಕೂ ಲೀನೇ ಬರಲ್ಲ. ಅವರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಲಿ, ನೀವೆಲ್ಲರೂ ಅವಾಗಲೇ ಬರ್ದೆ ನಿಲ್ಲಿರಿ. ಈಗ ನಾವು ಅಂತ ಬರ್ದು ನೋಡ್ತೀನಿ. ಇಲ್ಲಿ ಮತ್ತೆ ಪದ ಚೇಂಜ್ ಮಾಡ್ತೀನಿ. ಒಂದೇ ಪದ ಎಷ್ಟು ಉತ್ತರ ಬರುತ್ತೆ ನೋಡ್ತಾ ಹೋಗಿ. ಇದು ಅರ್ಥ ಆಯ್ತು ಅನ್ಕೊಂಡೆ. ನೀವು ಬಂದ್ರೆ ಏನ್ ಬಂತು, ಅವರು ಬಂದ್ರೆ ಏನ್ ಬಂತು. ಈಗ ಮತ್ತೆ ಇಲ್ಲೇ ಚೇಂಜ್ ಮಾಡ್ತೀನ. ಈಗ ನೋಡಿ, ಏನು ಮಾಡಲ್ಲ, ನಾವೆಲ್ಲರೂ ಅಂತ ಬರ್ದೆ. ನೋಡಿ, ನಾವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಇಲ್ಲೂ ಚೇಂಜ್ ಆಗತ್ತೆ ಈಗ ಉತ್ತರ. ಹೌದಾ? ಅಲ್ಲಿ ಪದ ಚೇಂಜ್ ಆದ್ರೆ ಉತ್ತರ ಚೇಂಜ್ ಆಗೈತೆ. ನಾವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ವಿದ್ಯಾರ್ಥಕ ನಿಲ್ಲೋಣ. ನಾವೆಲ್ಲರೂ ನಿಲ್ಲಲಿ, ನಿಲ್ಲಿರಿ ಅಲ್ಲ, ನಾವೆಲ್ಲರೂ ನಿಲ್ಲೋಣ. ಇಲ್ಲಿ ನಿಷೇಧಾರ್ಥಕ ಏನಾಗುತ್ತೆ? ಇಲ್ಲಿ ನಾವೆಲ್ಲರೂ ಅಂತ ಬಂದಾಗ ನಿಲ್ಲೋಣ, ನಿಲ್ಲಲಾರೆವು. ನೋಡಿ, ನಿಲ್ಲಲಾರೆವು, ನಾವೆಲ್ಲ ನಿಲ್ಲಲಾರೆವು. ಸಂಭಾವನಾರ್ಥಕ ಏನ್ ಬರುತ್ತೆ? ನಾವೆಲ್ಲರೂ ನಿಂತ್ಕೋಬಹುದು, ಇಲ್ಲಾರೆ ನಿಂತೇವು. ನೋಡಿ, ಒಂದು ಪದನ ಚೇಂಜ್ ಮಾಡಿದ್ರೆ ಉತ್ತರ ಏನ್ ಬಂತು ನೋಡಿ. ಹೌದಾ? ಮೊದಲು ನೀವು ಹಾಕಿದೆ ನಿಲ್ಲಿರಿ ಬಂತು, ಅವರು ಹಾಕಿದೆ ನಿಲ್ಲಲಿ ಬಂತು, ನಾವು ಹಾಕ್ದೆ ನಿಲ್ಲೋಣ ಬಂತು. ನೋಡಿ, ಇಲ್ಲೆಲ್ಲ ಎಷ್ಟು ಚೇಂಜ್ ಆಯ್ತು ನೋಡಿ. ಅರ್ಥ ಮಾಡ್ಕೊಳ್ಳಿ. ಇದೇ ತರ ಪ್ರಶ್ನೆ ಬಂದ್ರೆ ಅಯ್ಯೋ ಬಹಳ ಕಷ್ಟ ಆಯ್ತು ಅನ್ಕೋಬೇಡಿ. ಯಾವಾಗ್ಲೂ ನಿಲ್ಲಲಿ ಅಂತನೂ ಬರಲ್ಲ ಅದು. ಇಲ್ಲಿ ಏನು ಪದ ಇರುತ್ತಲ್ಲ, ಕರ್ತೃ ಇದೆಯಲ್ಲ, ಕೆಲಸ ಮಾಡೋರು, ಇಲ್ಲಿ ಏನಿದೆ ನೋಡ್ಕೊಂಡು ಅದಕ್ಕೆ ಅರ್ಥ ಬರ್ತಾ ಇದೆನಾ, ಆ ಸೆಂಟೆನ್ಸ್ಗೆ, ಆ ವಾಕ್ಯಕ್ಕೆ ಅರ್ಥ ಬರ್ತಾ ಇದೆನಾ ಅಂತ ನೋಡಿ ಯೋಚನೆ ಮಾಡಿ ಉತ್ತರ ಬನ್ನಿ. ಇಲ್ಲ 1 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಾ. ಇದು ಬಹಳ, ಅದಕ್ಕೆ ನಾನು 3 ಪ್ರಶ್ನೆ ಮಾಡಿದೆ ಒಂದೇ ಪದ ಚೇಂಜ್ ಮಾಡಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದಕ್ಕಿಂತ ಸ್ವಲ್ಪ ಕಷ್ಟ ಇದಾವಿನ್ನು. ಬಟ್ ಇಂಥ ನೀವು ಕಲ್ತ್ಬಿಟ್ರಿ ಅಂದ್ರೆ ಬಹಳ ಎಂತ ಪ್ರಶ್ನೆ ಕೊಟ್ಟರು ನೀವು ಉತ್ತರ ಬರೀತೀರ. ನೋಡ್ತಾ ಹೋಗೋಣ. ಒಂದೇ ನಿಮಿಷ. ಇಲ್ಲಿ ನೋಡಿ, ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗುವುದೇ ಅಂತ ಕೇಳಿದ್ದಾರೆ. ಇದು ಲಾಸ್ಟ್ ಇಯರ್ ಏನೋ ಅದು ಹೋದ ವರ್ಷನೋ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗುವುದೇ, ನಮ್ಮ ಬಡತನ ನೀಗಲಿ, ನಮ್ಮ ಬಡತನ ನೀಗಲಿ. ಇಲ್ಲಿ ನಿಷೇಧಾರ್ಥಕ ನಮ್ಮ ಬಡತನ ನೀಗದು. ಹೌದಾ? ಸಂಭಾವನಾರ್ಥಕ ನೀಗಿದ್ರೆ ನೀಗ್ತು, ಇಲ್ಲಾರೆ ಇಲ್ಲ, ನೀಗೀತು. ಇಲ್ಲೂ ದೀರ್ಘ ನೋಡಿ. ನೀಗೀತು, ನೀಗಲಿ, ಅರ್ಥ ಆಯ್ತು ಅನ್ಕೊಂಡೆ. ಇಲ್ಲಿ ಅಕಸ್ಮಾತ್ ನಿಮ್ಗೆ ಕನ್ಫ್ಯೂಸ್ ಆಯ್ತಪ್ಪ ಸರ್, ಇಲ್ಲಿ ಕ್ವಶನ್ ಕೊಟ್ಟ ಸರ್ ನಾವೇನ್ ಬರಿಬೋದು? ಇಲ್ಲಿ ನೋಡಿ, ನೀಗದು ಬರಿಬೋದು, ನೀಗದೆ ಕ್ವಶನ್ ಮಾರ್ಕ್ ಕೈ ಬಿಟ್ಬಿಡಿ, ಇದು ಉತ್ತರ ಆಗುತ್ತೆ. ಇಲ್ಲಿ ನೀಗೀತು ಅಂತಲ್ಲ, ನೀಗೀತೆ ಕ್ವಶನ್ ಮಾರ್ಕ್ ನೋಡಿ, ಹಿಂಗೂ ಉತ್ತರ ಬರಿಬೋದು, ತಪ್ಪೇನಿಲ್ಲ. ನೇರವಾಗಿ ನೀಗದು ಅಂತ ಬರಿಬೋದು. ಇಲ್ಲಿ ಕ್ವಶನ್ ಹಾಕಿದ್ದಕ್ಕೆ ಸರ್ ಹಿಂಗ್ ಬರಿಬೋದೇ ತಪ್ಪೇನಿಲ್ಲ. ಇಲ್ಲಿ ಮಾತ್ರ ಬದಲಾವಣೆ ಆಗಲ್ಲ, ಯಾಕಂದ್ರೆ ಆರೈಕೆ ಹಿಂಗಾಗ್ಲಿ ಅಂತ ಬಂದಾಗ ನೀಗಲಿ. ಇಲ್ಲಿ ನೀಗದು, ನೀಗೀತು, ನೀಗದೆ ಈ ಕ್ವಶನ್ ಇರೋದ್ರಿಂದ ಇದು ನೀಗದೆ, ನೀಗೀತೆ ಕರೆಕ್ಟ್ ಉತ್ತರ ಅಂದ್ರೆ ಇದು ಬರೆದ್ರೆ ಸಾಕು. ನೀವು ಅಕಸ್ಮಾತ್ ಬರೆದ್ರೆ ತಪ್ಪೇನೂ ಇಲ್ಲ, ಕೊಡ್ಬೋದು ಉತ್ತರ, ಮಾರ್ಕ್ಸ್ ಕೊಡ್ಬೋದು. ಸರಿ ಇದೆ ಅಂತ ನಾನು ಕಾಣಿದ್ದೀನಿ, ನನ್ನ ಅನಿಸಿಕೆಯ ಪ್ರಕಾರ. ಇನ್ನು ಉತ್ತರ ಸರಿ ಇರ್ತದೆ, ಅದೇನು ಯಾಕಂದ್ರೆ ಕ್ವಶನ್ ಕೊಟ್ಟಾಗ ನೀವು ಬರಿಬೋದು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಸೊ ಇದೇ ತರ ಪ್ರಶ್ನೆ ಬರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಹೋಗಿ. ಇಲ್ಲಿ ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಲಿ. ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಲಿ ಅಂತ ಇದೆ. ಹೌದಾ?
ಇಲ್ಲಿ ಲಿ ಅಂತ ಬಂದ್ರೆ ಗೊತ್ತಾಗಲ್ಲ ನಿಮಗೆ ಏನಿದು ವಿದ್ಯಾರ್ಥಕದಲ್ಲೇ ಇದೆ, ಅದನ್ನೇ ವಿದ್ಯಾರ್ಥಕ. ಇನ್ನೇನ್ ಮಾಡ್ಬೇಕು ನಾವು ಸಂಭಾವನಾರ್ಥಕ ಮಾಡ್ಬೇಕು. ಸಾರಿ, ಅದು ಫಸ್ಟ್ ನಿಷೇಧಾರ್ಥಕ ಮಾಡೋಣ. ಫಸ್ಟ್ ಏನ್ ಮಾಡೋಣ, ನಿಷೇಧಾರ್ಥಕನ ಮಾಡೋಣ. ನಿಷೇಧಾರ್ಥಕ ಏನು, ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಲಿ. ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳರು. ಯಾಕೆ ಕೇಳರು ಬಂತು, ಇಲ್ಲಿ ವಿದ್ಯಾರ್ಥಿಗಳು ಇದೆ, ಬಹುವಚನ ಇದೆ. ಏಕವಚನ ಇದ್ದಿದ್ರೆ ಕೇಳನು ನಿಷೇಧಾರ್ಥಕ, ಬಹುವಚನ ಇರೋದ್ರಿಂದ ಕೇಳರು. ಇನ್ನ ಸಂಭಾವನಾರ್ಥಕ ನೋಡ್ತಾ ಹೋಗೋಣ. ಸಂಭಾವನಾರ್ಥಕ ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಲಿ ಇದೆ. ಉತ್ತರ ಏನ್ ಬರ್ಬೋದು, ಗೆಸ್ ಮಾಡ್ಬೋದಾ? ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಿ ಯಾರು, ಕೇಳಿದ್ರು ಇಲ್ಲ, ಕೇಳಿ ಯಾರು ನೋಡಿ ಹಿಂಗೆ ಬರ್ತದ. ಯಾವಂತ ನೋಡಿ ಇಲ್ಲಿ, ಕೇಳಿ ಯಾರು, ನೋಡಿ ಯಾರು, ನೋಡಿ ಅರ್ಥ ಆಯ್ತಾ? ಯಾವಾಗ ಬರುತ್ತೆ ಅಂತ, ಯಾನು ಬರುತ್ತೆ. ನೋಡಿದನು, ನೋಡಲಿ, ನೋಡನು, ನೋಡಿ ಯಾನು, ಮಾಡಿದನು ಅಂತ ಬಂದ, ಮಾಡಲಿ, ಮಾಡನು, ಮಾಡಿ ಯಾನು. ಹಂಗೆ ಕೇಳಿ ಯಾರು, ಕೇಳಿದ್ರು ಇಲ್ಲಾರೆ ಇಲ್ಲ. ಇದ್ಯಾಕೆ ಬಂತು ಇಲ್ಲಿ ಯಾ ಅಂತ ಕೇಳಬೇಡಿ. ಉತ್ತರ ಬಂದಾಗ ಇದು ಅರ್ಥ ಬರಬೇಕು ಅಂದ್ರೆ ಯಾ ಬರಲೇಬೇಕು. ಸೊ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಕೇಳ್ತಕ್ಕಂತಹ ಚಾನ್ಸಸ್ ಬಹಳ ಇದೆ. ಕನ್ನಡ ಅಂದ ತಕ್ಷಣ ನಿಮಗೆ ಬಹಳ ಈಸಿ ಬರುತ್ತೆ ಅಂತ ಅನ್ಕೋಬೇಡಿ. ಯಾವ್ದು ಈಸಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ ನಿಮಗೆ, ಯಾವ್ದು ಈಸಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ನನ್ನ ಅನುಭವದಲ್ಲಿ, ಇಷ್ಟು ವರ್ಷಗಳ ನನ್ನ ಅನುಭವದಲ್ಲಿ ನಿಮಗೆ ಪ್ಯಾಸೇಜ್ ಈಸಿ ಇರ್ಬೋದು. ಸ್ವಲ್ಪ ಒಂದ್ಸರಿ 2 ಸರಿ ಓದ್ಕೊಂಡ್ರೆ ಪ್ಯಾಸೇಜ್ ಉತ್ತರ ಸಿಕ್ಬಿಡುತ್ತೆ. ಯಾವ್ದಾದ್ರು ಒಂದು ಕಷ್ಟ ಕೊಟ್ಟಿರ್ತಾರೆ, ಬಟ್ 2 ಸರಿ ಓದ್ಕೊಂಡ್ರೆ ಪ್ಯಾಸೇಜ್ ಈಸಿ. ಇನ್ನೊಂದು 2 ಪ್ಯಾಸೇಜ್ ಟೆಕ್ಸ್ಟ್ ಬುಕ್ ನಿಂದ ಬಂದ್ಬಿಡ್ತಾವೆ, ಅದ್ರ ಉತ್ತರ ಇರುತ್ತೆ. ನೀವು ಓದಿರ್ತೀರಾ, ಬೇಗ ಆನ್ಸರ್ ಮಾಡ್ತೀರಾ. ಸೊ ಪತ್ರ ಕರೆಕ್ಟ್ ಆಗಿ ಬರೆದ್ಬಿಟ್ರೆ, ಇಂದ ಇವರಿಗೆ ವಿಷಯ ಎಲ್ಲ ಬರೆದ್ಬಿಟ್ರೆ, ಮಾನ್ಯರ ವಿಷಯ ಎಲ್ಲ ಬರೆದ್ಬಿಟ್ರೆ ಏನು 4 ಮಾರ್ಕ್ಸ್ ಆರಾಮ್ ಸಿಗತ್ತೆ ನಿಮಗೆ. ಆಮೇಲೆ ಕ್ವಶನ್ ಆನ್ಸರ್ ಸೇಮ್ ಇರ್ತವೆ. ಕ್ವಶನ್ ಆನ್ಸರ್ಸ್ ಏನು ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಬರ್ಸಿರ್ತಾರೋ ಆ ಉತ್ತರ ಅಂತೂ ತಪ್ಪಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ತಪ್ಪು ಬರಿಬಹುದು ಅಷ್ಟೇ. ಏನು ಮಿಸ್ಟೇಕ್ಸ್ ಮಾಡ್ಬೋದು. ಅದಕ್ಕೋಸ್ಕರ ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಹೇಳ್ತಾನೆ. ಒಂದು. ಎರಡನೇದು, ನೀವು ಕಳ್ಕೊಳ್ಳೋದು ಮಾರ್ಕ್ಸ್ನ ಗ್ರಾಮರ್ನಲ್ಲಿ. 10 MCQ ಇರ್ತವೆ, 5 ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. 5 ಪ್ರಶ್ನೆ ಗಾದೆ ಸೇರಿಸಿ. ಒಂದು, ಕಾಲ ಬದಲಾಯಿಸಿ, ವರ್ತಮಾನ ಕಾಲ, ಭೂತಕಾಲ. ಇನ್ನೊಂದು ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ, ಸಮಾನಾರ್ಥಕ. ಮತ್ತೆ ಇನ್ನೊಂದು ಮಾಡ್ತಾ ಇದ್ದೀನಿ, ಕರ್ತರಿ ಕರ್ಮಣಿ. ನಾಳೆನೇ ಹಾಕ್ತೀನಿ ನಿಮಗೆ. ನಾನು ನಿನ್ನೆ ಹಾಕ್ಬೇಕಾಯ್ತು ವಿಡಿಯೋನ, ಸೊ ಆಗ್ಲಿಲ್ಲ. ಅರ್ಥ ಆಯ್ತು, ನಾಳೆ ಕರ್ತರಿ ಕರ್ಮಣಿ ಹಾಕ್ತೀನಿ. ಇನ್ನೊಂದು ನಾನು ಕೆಲವೊಂದು ಇನ್ನೂ ವಿಡಿಯೋಗಳನ್ನ ಮಾಡಬೇಕು ಅನ್ಕೊಂಡಿದ್ದೀನಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಹಾಕ್ತೀನಿ, ಬಟ್ ನೀವು ನೋಡಬೇಕು. ಒಂದೊಂದು ಮಾರ್ಕ್ಸು ಬಹಳ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಿಮ್ಗೆ ಯೂಸ್ ಆಗಲಿ ಅಂತ ಇದೇ ತರ ಪ್ರಶ್ನೆಗಳು ಬರ್ತಾವೆ. ನೋ ಡೌಟ್ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಆದ್ರಿಂದ ಅದನ್ನ ನೋಡೇ ನಾನು ವಿಡಿಯೋ ಮಾಡಿದ್ದೀನಿ. ಯಾವ್ದು ಬೇಕೋ ಅದನ್ನ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಸೊ 4-5 ಎಕ್ಸಾಂಪಲ್ ಕೊಟ್ಟರು ನಿಮ್ಗೆ ಯೂಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ನಾಳೆ ನಂತರದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಮತ್ತೆ. ಥ್ಯಾಂಕ್ ಯು.